ನಮಸ್ಕಾರ ರೈತ ದೇವರು. ಇನ್ಶೂರೆನ್ಸ್ ಒಂದು ಮೋಸದ ಜಾಲ ಅಂತಂದು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಹಾವೇರಿ ಜಿಲ್ಲೆಯಲ್ಲಿ AIC ಇನ್ಶೂರೆನ್ಸ್ ಕಂಪ್ನಿಯವರು ಅದನ್ನು ಪ್ರೂಫ್ ಮಾಡ್ಯಾರ. ಇದೊಂದು ದೊಡ್ಡ ಮೋಸದ ಜಾಲ ಅಂತಂದು ನಮ್ಮೆಲ್ಲ ರೈತರಿಗೆ ಗೊತ್ತಾಗತ್ತೈತಿ. ಕಳೆದ ವರ್ಷ ರಿಲಯನ್ಸ್ ಕಂಪ್ನಿಯವರು 117 ಕೋಟಿ ರೂಪಾಯಿ ರೈತರ ಹಣ ಲಪ್ಟಾಯಿಸ್ಕೊಂಡು ಹೋದಂಗಾತು. ರೈತರಿಗೆ ಸಕಾಲಕ್ಕೆ ಪರಿಹಾರ ನೀಡಲಿಲ್ದನ ಅವ್ರು 117 ಕೋಟಿ ರೂಪಾಯಿ ಹೊಡ್ಕೊಂಡು ಹೋದರು. ಈ AIC ಇನ್ಶೂರೆನ್ಸ್ ಕಂಪ್ನಿಯವರು ಮಧ್ಯಂತರ ಬೆಳೆ ವಿಮೆ ಪರಿಹಾರಕ್ಕೆ ಜಿಲ್ಲೆಯ 80,000ಕ್ಕೂ ಅಧಿಕ ರೈತರು ಅರ್ಜಿ ಸಲ್ಲಿಕೆ ಮಾಡಿದರೆ ಅವ್ರಿಗೆ 100 ರೂಪಾಯಿ 200 ರೂಪಾಯಿ ಹಣ ಸಂದಾಯ ಮಾಡಕತ್ತಾರ ರೈತರ ಖಾತೆಗೆ. ರೈತರ ಬೆಳೆ 30%ನಿಂದ 80% ಒಳಗೂ ಲಾಸ್ ಆಗೈತಿ ಅಂತಂದು ವರದಿ ಒಳಗೆ ತೋರಿಸಿದ್ರೆ ಇವ್ರು ಹಣ ಹಾಕಕತ್ತಿರೋದು 100 ರೂಪಾಯಿ 200 ರೂಪಾಯಿ ಹಾಕಕತ್ತಾರ. ಇದು ಎಂಥ ಅನ್ಯಾಯ ರೀ. ಬಕಾಸುರನ ಬಾಯಿಗೆ ಅರೆಕಾಸಿನ ಮಜ್ಜಿಗೆ ಅಂತಲ್ಲ. ಇವ್ರು 100-200 ಕೊಟ್ಕೊಂತ ಹೋದ್ರೆ ರೈತರು ಇನ್ಶೂರೆನ್ಸ್ ಮುಂದಿನ ದಿನಗಳಲ್ಲಿ ಕಟ್ಟಬೇಕು ಬೇಡ ಅಂತಂದು ವಿಚಾರ ಮಾಡಕತ್ತಾರ. ಈಗ 80,000ಕ್ಕೂ ಅಧಿಕ ಅರ್ಜಿ ಸಲ್ಲಿಸಿರ್ತಕ್ಕಂಥ ರೈತರು ಜಿಲ್ಲಾ ರೈತ ಮುಖಂಡರುಗಳಿಗೆ, ತಾಲೂಕಾ ರೈತ ಮುಖಂಡರುಗಳಿಗೆ ಕರೆ ಮಾಡಿ, ಏನು ರೀ ಇದು ಈ ನಮೂನಿ ಪರಿಹಾರ ಹಾಕಕತ್ತಾರಲ್ಲ, ಏನು ಇನ್ಶೂರೆನ್ಸಿನ ಮುಂದೆ ಹೆಂಗಿದೆ ಅಂತಂದು ಕೇಳಾಕತ್ತಾರೆ. ಈಗ ಜಿಲ್ಲಾ ರೈತ ಮುಖಂಡರು, ತಾಲೂಕಾ ರೈತ ಮುಖಂಡರು ಸದ್ಯದಲ್ಲೇ ಎಲ್ಲ ವರದಿಗಳನ್ನು ತರಿಸ್ಕೊಂಡು ಒಂದು ಸಭೆ ನಡೆಸಿ ಮುಂದಿನ ದಿನಗಳಲ್ಲಿ ಹೋರಾಟದ ರೂಪುರೇಷೆ ಹಮ್ಮಿಕೊಳ್ಳೋಕೆ ರೆಡಿ ಮಾಡ್ಕೊಳಕತ್ತದ್ದು. ಇನ್ಶೂರೆನ್ಸ್ ಮೋಸದ ಜಾಲದ ವಿರುದ್ಧ ಮುಂದಿನ ದಿನಗಳಲ್ಲಿ ರೈತ ಸಂಘ ಹೋರಾಟಕ್ಕೆ ಕರೆ ನೀಡಿದರೆ 80,000 ಅರ್ಜಿ ಸಲ್ಲಿಸಿರ್ತಕ್ಕಂಥ ರೈತರು ಮತ್ತು ಇನ್ಶೂರೆನ್ಸ್ಗೆ ಯಾರು ವಂಚನೆಗೆ ಒಳಗಾಗ್ಯಾರ ಅವರೆಲ್ಲರೂ ಪಾಲ್ಗೊಳ್ಬೇಕು ಅಂತಂದು ಹೇಳ್ತಾ, ರೈತ ದೇವರು ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.